ನಮಸ್ಕಾರ. ಸರ್ಕಾರಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ನೌಕರರ ಒಂದು ಸರ್ಕಾರಿ ನೌಕರ ಸಂಘದ ಪದಾಧಿಕಾರಿಗಳಾಗಿ ನಿರ್ದೇಶಕರಾಗಿ ಆಯ್ಕೆಯಾಗಿರ್ತಕ್ಕಂಥ ನಮ್ಮ ಸಮುದಾಯದ ನಿರ್ದೇಶಕರನ್ನ ಅಭಿನಂದಿಸುವ ಈ ಒಂದು ಸುಂದರ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ನಮ್ಮೆಲ್ಲರ ಮಾರ್ಗದರ್ಶಕರು, ಕ್ರಿಯಾಶೀಲ ನಾಯಕತ್ವದಲ್ಲಿರ್ತಕ್ಕಂಥ ಶ್ರೀಯುತ BN ನಾರಾಯಣಸ್ವಾಮಿ ಸರ್ ಅವರೇ, ಮತ್ತವರು ನನ್ನ ಆತ್ಮೀಯರು, ಸರ್ಕಾರಿ ನೌಕರ ಸಂಘದ ನೂತನ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ KN ಅರವಿಂದ್ ಸರ್ ಅವರೇ, ನಮ್ಮ ಪ್ರಾಥಮಿಕ ಶಾಲಾ ಶಿಕ್ಷಕ ಸಂಘದ ಅಧ್ಯಕ್ಷರು, ನನ್ನ ಮಾರ್ಗದರ್ಶಕರು, ಆತ್ಮೀಯರಾಗಿರ್ತಕ್ಕಂಥ ಶ್ರೀಯುತ ವೆಂಕಟಗಿರಿಯಪ್ಪ ಸರ್ ಅವರೇ, ಮತ್ತವರು ನನ್ನ ಸಹೋದರ ಸಮಾನರಾಗಿರ್ತಕ್ಕಂಥವರು, ಸದಾ ನನಗೆ ಸಾಕಷ್ಟು ಮಾರ್ಗದರ್ಶನ ನೀಡಿದ ಬಂದಿರತಕ್ಕಂಥ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ರಾಮಾಂಜಿ ಸರ್ ಅವರೇ, ನನ್ನ ಎರಡು ಗುರುಗಳಾಗಿರ್ತಕ್ಕಂಥ ಶ್ರೀಯುತ ಮುನಿವೆಂಕಟಪ್ಪ ಸರ್ ಅವರೇ, MN ಮೂರ್ತಿ ಸರ್ ಅವರೇ, ಆತ್ಮೀಯ ನೌಕರ ಬಂಧುಗಳೇ, ಬಹುಶಃ ಇದು ಬಹಳ ಅರ್ಥ ಕೊಡ್ತಕ್ಕಂಥ ಒಂದು ಸಂದರ್ಭ, ಸನ್ನಿವೇಶ. ನಮ್ BN ಸರ್ ಹೇಳ್ತಾ ಇದ್ರು, ಸರ್ಕಾರಿ ನೌಕರ ಸಂಘ ಮತ್ತು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ನೌಕರರ ಸಂಘ ಒಂದೇ ನಾಣ್ಯದ ಎರಡು ಮುಖಗಳು ಅಂತ. ಬಹುಶಃ ಒಂದನ್ನ ಬಿಟ್ಟು ಮತ್ತೊಂದು ಇರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಈ ಒಂದು ಸುಸಂದರ್ಭದಲ್ಲಿ ತಾವೆಲ್ಲರೂ ಸೇರಿದಿರಿ, ತಮ್ಮ ಇಲಾಖಾವಾರು ಪ್ರತಿನಿಧಿಗಳಾಗಿದ್ದೀರಿ, ನಿರ್ದೇಶಕರಾಗಿದ್ದೀರಿ. ನಮ್ಮ ಈ ಸಮುದಾಯವನ್ನ ಹೊರತುಪಡಿಸಿ ಬೇರೆ ಸಮುದಾಯದಲ್ಲಿರ್ತಕ್ಕಂಥ ಯಾವುದೇ ವ್ಯಕ್ತಿಗೆ ಅನ್ಯಾಯ ಆಗ್ತಾ ಇದ್ರೆ ಅಥವಾ ದೌರ್ಜನ್ಯಕ್ಕೆ ಒಳಗಾಗ್ತಾ ಇದ್ರೆ ಖಂಡಿತ ಅವ್ರಿಗೆ ಸಹಾಯ ಹಸ್ತ ನೀಡ್ತಕ್ಕಂಥ ಗುರುತರವಾಗಿರ್ತಕ್ಕಂಥ ಜವಾಬ್ದಾರಿ ತಮ್ಮ ಮೇಲೆ, ತಮ್ಮ ಹೆಗಲ ಮೇಲೆ ಇದೆ ಅಂತಕ್ಕಂಥ ಮಾತನ್ನ ಸದಾ ನೆನಪಲ್ಲಿ ಇಟ್ಕೋಬೇಕು ಅಂತಕ್ಕಂಥ ಮಾತನ್ನ ಸ್ಮರಿಸ್ತಾ, ಬಹುಶಃ ಪಾರ್ಲಿಮೆಂಟ್ ನಡೀತಾ ಇರ್ತಕ್ಕಂಥ ಸೆಷನ್ಸ್ ನಡೀತಕ್ಕಂಥ ಸಂದರ್ಭದಲ್ಲಿ ಒಂದು ಸಂಜೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತುಂಬಾ ನಗುಮುಖದಿಂದ ಹೊರಗಡೆ ಬರ್ತಾರಂತೆ ಸಂಸತ್ ಭವನದಿಂದ. ಆಚಾರ್ಯ ಕೃಪಲಾನಿ ಅವರು ಅವ್ರನ್ನ ಭೇಟಿ ಆಗ್ತಾರಂತೆ. ಏನ್ ಸಾಹೇಬ್ರೆ ತುಂಬಾ ಖುಷಿಯಾಗಿದ್ದೀರಿ ಇವತ್ತು ಅಂತ ಹೇಳಿದ್ರಂತೆ. ಇವತ್ತು ನನ್ಗೆ ತುಂಬಾ ಸಂತೋಷವಾಗಿರ್ತಕ್ಕಂಥ ದಿನ ಅಂತ ಹೇಳಿದ್ರಂತೆ. ಸೊ ನನ್ನ ಜೀವನದಲ್ಲಿ ಬಹಳ ಸಂತೋಷ ಪಟ್ಟಿರ್ತಕ್ಕಂಥ ದಿನಗಳಲ್ಲಿ ಇದು ಒಂದು ಅಂತ ಹೇಳಿದ್ರಂತೆ. ಏನ್ ನಿಮ್ಮ ಸಂತೋಷಕ್ಕೆ ಕಾರಣ ಅಂತ ಅಂದ್ರಂತೆ. ಸೊ ನನ್ನ ಸಂತೋಷಕ್ಕೆ ಕಾರಣ ಇಷ್ಟೇನೆ, ಇವತ್ತು ಏನು ನಾವು ಮಸೂದೆ ಮಂಡಿಸಿದೀವಿ, ಬಹುಶಃ ಈ ದೇಶವನ್ನ ಆಳ್ತಕ್ಕಂಥ ಒಬ್ಬ ವ್ಯಕ್ತಿ ಅರಮನೆಯ ತೊಟ್ಟಿಲಿನಿಂದ ಹುಡ್ತಾ ಇದ್ದ, ಆದರೆ ಇನ್ನು ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಮತದಾರನ ಒಂದು ಮತ ಪೆಟ್ಟಿಗೆಯಿಂದ ಹುಡ್ತಾ ಇದ್ದಾರೆ ಅಂತಕ್ಕಂಥ ಒಂದು ಮಸೂದೆ ಮಂದಿಯಾಗಿದೆ. ಅದಕ್ಕೋಸ್ಕರ ತುಂಬಾ ಸಂತೋಷ ಆಗಿದೆ ಅಂತ ಹೇಳ್ತಾರಂತೆ. ಸೊ ಮುಂದುವರಿಸಿ ಅವರು ಆಚಾರ್ಯ ಕೃಪಲಾನಿ ಅವರು, ನಿಮ್ಮ ಸಂತೋಷ ಬಹಳ ದಿನ ಉಳಿಯುವುದಿಲ್ಲ ಅಂತ ಅಂದ್ರಂತೆ. ಯಾಕೆ ಅಂತ ಕೇಳಿದಾಗ, ನಿಮ್ಮ ಸಮುದಾಯದ ಜನ ಅಥವಾ ತುಂಬಾ ಆಸೆ ಬುರುಕರು ಬಹಳ ಬೇಗನೆ ಆಸೆ ಆಕಾಂಕ್ಷಿಗಳಿಗೆ ಅಥವಾ ಒಂದು ಕೆಟ್ಟ ಹವ್ಯಾಸಗಳಿಗೆ ಈಡಾಗ್ಬಿಡ್ತಾರೆ. ನಮ್ಮ ಸಮುದಾಯದವರು ಅಥವಾ ತಮ್ಮ ಬಲಿಷ್ಠವಾಗಿರ್ತಕ್ಕಂಥ ವರ್ಗದವರು ನಿಮ್ಮ ಮತಗಳನ್ನ ಬಹಳ ಸುಲಭವಾಗಿ ನಾವು ಖರೀದಿ ಮಾಡ್ಲಕ್ಕಂತ ಸಾಮರ್ಥ್ಯ ನಮ್ಗಿದೆ, ಖರೀದಿ ಮಾಡ್ತೀವಿ, ಮತ್ತೆ ಸರ್ಕಾರ ನಾವೇ ರಚನೆ ಮಾಡ್ತೀವಿ, ಮತ್ತೆ ನಾವು ನಿಮ್ಮನ್ನು ಆಳ್ವಿಕೆ ಮಾಡ್ತೀವಿ ಅಂತ ಹೇಳಿದ್ರಂತೆ. ಎಸ್, ಹೌದು, ನಿಮ್ಮ ನಿರೀಕ್ಷೆ ಸತ್ಯ. ಆದರೆ ನನ್ನ ಒಂದು ಜನಾಂಗದವರಿಗೆ, ಸಮುದಾಯದವರಿಗೆ ಮತದ ಮೌಲ್ಯ ಗೊತ್ತಾದಾಗ ನಿಮ್ಮಷ್ಟು ಭಿಕ್ಷುಕರು ಬಹುಶಃ ಈ ದೇಶದಲ್ಲಿ ಎಲ್ಲೂ ಇರಲ್ಲ ಅಂತ ಮಾತನ್ನ ಹೇಳಿದ್ರಂತೆ. ಅಂತ ಒಂದು ಮಾತಾಡಲಾಗಿರ್ತಕ್ಕಂಥ ಮಹಾನ್ ಭಾವರನ್ನ ಸ್ಮರಿಸ್ತಾ, ಅವರ ಮಾರ್ಗದರ್ಶನದಲ್ಲಿ ತತ್ವಗಳಲ್ಲಿ ನಾವೆಲ್ಲರೂ ಮುನ್ನಡೆಯೋಣ, ಸಮಾನತವಾದಾಗಿರ್ತಕ್ಕಂಥ ಸಮಾಜವನ್ನ ಕಟ್ಟೋಣ ಅಂತಕ್ಕಂಥ ಮಾತನ್ನ ಹೇಳಿ ಎಲ್ರಿಗೂ ನಮಿಸಿ ನನ್ನ ಮಾತನ್ನ ಮುಗಿಸ್ತೀನಿ. ನಮಸ್ಕಾರ.